ಕೊಂತ ಹೊಂಟಿದ್ದ ನಾಗಲಿಂಗಜ್ಜ ಒಂದೊಂದು ಕಡೆ ಹೋದಂತ ಸಂದರ್ಭದೊಳಗ ಬಹಳ ಜನ ನಿಂದೆಯ ಮಾತುಗಳನ್ನಾಡೋರಂತ, ಬಹಳ ಜನ ನಾಗಲಿಂಗಗ ಕಾಲ ಎಳೆಯೋರು. ನಾಗಲಿಂಗಗ ಒಂದೊಂದು ಕಡೆ ಪಾಪ ಬಡಿಸ್ಕೊಂಡು ಬಂದಾನ, ಒಂದೊಂದು ಕಡೆ ಕಲ್ಲು ಹೋಗದಾರ. ನಾಗಲಿಂಗ ಅಜ್ಜ ನೋಡ್ರಿ ಎಷ್ಟು ಕಷ್ಟಗಳನ್ನ ಅನುಭವಿಸಿದ. ನಾಗಲಿಂಗ ಅಜ್ಜ ನಿಮಗೆಲ್ಲ ಗೊತ್ತಿರಬಹುದು, ಪರಮ ಶ್ರೇಷ್ಠರಾಗಿರುವಂತ ರಾಮಕೃಷ್ಣ ಪರಮಹಂಸರು ಎಷ್ಟು ಕಷ್ಟಗಳನ್ನು ಅನುಭವಿಸಿದ್ರು. ರಮಾನಂದರು ಗುಡಿಯ ಮಧ್ಯದೊಳಗ ಮಠ ಮಧ್ಯಾಹ್ನದೊಳಗ ಧ್ಯಾನಕ್ಕ ಕುಳಿತಿರುವಂತ ಸಂದರ್ಭದೊಳಗ ಏನೂ ಮಾತಾಡದೆ ಮೌನದೊಳಗಿರುವಂತ ರಮಾನಂದರಿಗೆ ಹುಡುಗರು ಕಲ್ಲು ಹೋಗುದು ಅಂತ ಸಿದ್ಧಾರೂಢರು ನಡ್ಕೋಂತ ಸಂಚಾರದೊಳಗಿದ್ದಂತ ಸಂದರ್ಭದೊಳಗ ಯಾರ ಕೆಲಸವನ್ನ ಮಾಡಿಸಿಕೊಂಡ್ರು ಸಾಹುಕಾರ ಅವರೇ ಸಿದ್ಧಾರೂಢರಿಗೆ ಬಡದ್ರು. ಈಗಿನ ಈ ಸಮಾಜ ಹೆಂಗಾಗಿತ್ತು ಅಂದ್ರ ನೋಡ್ಬೇಕು, ಇದು ನಾಟಕದ ಒಂದು ಪ್ರಪಂಚ ಅಂತ ಕರೀತಾರೆ ಇದಕ್ಕೆ. ಈ ನಾಟಕದ ಪ್ರಪಂಚದೊಳಗ ಯಾವಾಗ ಯಾವ ರೀತಿ ಪಾತ್ರವನ್ನ ಹಾಕೊಂಡು ಬರ್ತಾರೆ ಹೊರಗೆ ಗೊತ್ತಾಗಂಗಿಲ್ಲ. ನೋಡ್ಬೇಕು, ಬಹಳ ಚಲೋ ಪಾತ್ರವನ್ನ ಹಾಕೊಂಡು ಬಂದಿರ್ತಾರ, ಮ್ಯಾಲ ನಮ್ಮ ಮುಂದುಗಡೆ ಬಂದು ಏನ್ರಿ ಬಹಳ ಚಲೋ ಅದನವ, ಅವನಂತ ವ್ಯಕ್ತಿನೇ ಇಲ್ಲ ನೋಡ್ರಿ. ಅದೇ ಹಿಂದ್ ಹೋದ್ರಂದ್ರ ಅವ ಯಾರ್ರಿ, ಬರೇ ಊರೊಳಗ ಉಡಾಳತನ ಮಾಡ್ತಾನ, ಬರೇ ಕೆಟ್ಟದ್ದು ಬೈತಾನ. ಮುಂದೆ ಬಂದ್ರು ಅಂದ್ರ ಏನ್ರಿ ಬಾಳ ಚಲೋ ಬಸಪ್ಪ ಅಂತ ಕರೆಯೋದು, ಹಿಂದ್ ಹೋದ್ರ ಅಂದ್ರ ಕಿಸಪ್ಪ ಅನ್ನೋದು. ನೋಡ್ಬೇಕು ನಮ್ಮ ಜನ ಹೆಂಗಾಗಿ ಬಿಟ್ಟತ್ತಂದ್ರ ಬರೇ ಹೆಂಗಿದ್ರು ಮಾತಾಡ್ತಾರ. ಬಾಳ ಚಲೋ ಕಾರ್ ತೆಗೆದುಕೊಂಡು ಬಂದ್ರು ಕೂಡ ಅವಾಗ ಒಂದು ಹೆಸರು ಇಡೋರ, ಬಾಳ ಚಲೋ ಮನಿ ಮ್ಯಾಲ ಮನಿ ಕಟ್ಟಿದ್ರು ಹೆಸರಿಡೋರ, ಬಾಳ ಚಲೋ ನೀವು ಸೂಟು ಬೂಟ್ಗಳನ್ನ ಹಾಕೊಂಡು ಮಸ್ತ್ ಶರ್ಟ್ಗಳನ್ನ ಹಾಕೊಂಡು ಹೊರಗಡೆ ಬಂದ್ರಿ ಅಂದ್ರ ಏನ್ರಿ ಬರೇ ಶೋಕಿ ಮಾಡೋದ್ರೊಳಗ ಅದ ನೋಡೋ. ಅದ ಏನು ಇಲ್ಲಾರ್ದ ಒಂದು ಬನ್ನೆನ ಹಾಕೊಂಡು ಬಂದ್ರ ಏನ್ರಿ ಅವನಿಗೆ ಬಟ್ಟೆ ಉಟ್ಕೊಳಕ ಬಟ್ಟೆನೇ ಇಲ್ಲೇನು ಅಂತಾರಲ್ರಿ. ಜನ ಹೆಂಗಿದ್ರು ಮಾತಾಡೋರ. ಈಗಿನೂ ಸ್ವಲ್ಪ ಜನ ಹೆಂಗಾಗ್ಯಾವ ಅಂದ್ರ ಈ ಡೂಪ್ಲಿಕೇಟ್ ಗೆಳೆಯರಂತ ಬರ್ತಾರ, ನಂಬಿಕೆ ದ್ರೋಹಿ ಗೆಳೆಯರಂತ. ಬರುವಾಗ ಬಹಳ ಚಲೋನ ಬರ್ತಾರ, ಹೆಗಲ ಮೇಲೆ ಕೈ ಹಾಕೊಳ್ತಾರ, ಹೆಗಲ ಮೇಲೆ ಕೈ ಹಾಕೊಂಡು ನನ್ನ ಗೆಳೆಯ ಬಾರೋ ಗೆಳೆಯ ಅಲ್ಲಿ ಊಟಕ್ಕೆ ಹೋಗೋಣ, ಬಾರೋ ಗೆಳೆಯ ಇಲ್ಲಿ ದಾವಕ್ ಹೋಗೋಣ, ಅಲ್ಲಿ ಕುಡಿಯಕ್ ಹೋಗೋಣ ಅಂತ ಬಹಳ ಖುಷಿಯಾಗಿದ್ದಾಗ ನೋಡ್ಬೇಕು ಬಹಳ ಚಲೋ ಅವನ ಬಗ್ಗೆ ಮಾತಾಡಿ ಅವನ ಕಡೆಯಿಂದ ರೊಕ್ಕ ಖರ್ಚು ಮಾಡಿಸಿ ಬಹಳ ಚಲೋ ನನ್ನ ಗೆಳೆಯರಿ ಅನ್ಕೊಳಂತ ಹೋಗೋದು. ಸ್ವಲ್ಪ ಕಷ್ಟದೊಳಗೆ ಏನ್ರ ಒಂದು ಕಾಲ್ ಮಾಡಿ ಹಿಂಗ ದೋಸ್ತ ಒಂದು ಕಷ್ಟದೊಳಗದಿನೋ 1,000 ರೂಪಾಯಿ ಹಾಕ್ತೇನ ಅಂದ್ರ ಫೋನ್ ಸ್ವಿಚ್ ಆಫ್ ಇಟ್ಬಿಡೋದು. ನೋಡ್ರಿ, ನಿಜವಾದ ಗೆಳೆಯ ಯಾರು ಅಂದ್ರ ನೀವು ಬಹಳ ಸುಖದ ಸಂಪತ್ತಿನೊಳಗ ಮುಳುಗಿರುವಂತ ಸಂದರ್ಭದೊಳಗ ನಿಮ್ಮ ಚಲೋ ಜೀವನಕ್ಕೆ ಬಂದ ನಾನು ನಿನ್ನ ಜೊತೆಗೆ ಇರ್ತೀನಿ ಅನ್ನೋದಲ್ಲ. ನೀವು ಕಷ್ಟದೊಳಗಿದ್ದಾಗ ಹೆಗಲ ಮೇಲೆ ಕೈ ಹಾಕಿ ದೋಸ್ತ ಯಾರು ಇರ್ಲಿಲ್ಲ ಅಂದ್ರೆ ಏನಾತ, ನಾನು ನಿನ್ನ ಜೊತೆಗೆ ಇರ್ತೀನಿ ಅಂತ ಯಾವ ಹೇಳ್ತಾನಲ್ಲ ಅವನು ನಿಜವಾದ ಗೆಳೆಯ. ಚಪ್ಪಾಳಿ ತಟ್ಟಾಕತ್ತೀರ ಅಂದ್ರೆ ಅನುಭವ ಆಗಿರ್ತಾವ ನಿಮಗೂ, ಹೌದಲ್ರಿ? ನೋಡ್ರಿ, ಯಾವಾಗ ಸಿದ್ಧಾರೂಢರಿಗೆ ಯಾರ ಮನೆ ಒಳಗೆ ಕೆಲಸ ಮಾಡಿಸ್ಕೊಂಡ್ರು ಅವರ ದ್ರೋಹ ಮಾಡಿದ್ರು, ನಂಬಿಕೆ ದ್ರೋಹ ಮಾಡಿದ್ರು, ಬಡದ್ರು. ನಾಗಲಿಂಗ ಅಜ್ಜ ಯಾವುದನ್ನು ತಲೆ ಕೆಡಿಸ್ಕೊಳ್ಳಿಲ್ಲ. ಕಲ್ಲೋಗ್ಯವರು ನಮ್ಮೋರ ಅಂದ, ಯಾರ ನಮಗ ಬಂದ ಬಹಳ ಚಲೋ ಹೂವಿನ ಹಾರ ಹಾಕಿದ್ರು ಕೂಡ ಏನ ಮುಖದ ಮೇಲೆ ನಗು ಇರ್ತಿತ್ತ, ಯಾರ ಒಬ್ರು ಬೈದ್ರು ಕೂಡ ಅದ ನಗುವ ಇರ್ತಿತ್ತಂತ. ನಾಗಲಿಂಗ ಅಜ್ಜ ಹಿಂಗ ತಿರ್ಗಾಡ್ಕೊಂತ ಬಾಗಲಕೋಟೆ ದಾಟಿ ಈ ಹುಬ್ಬಳ್ಳಿ ಮಾರ್ಗವಾಗಿ ಸಂಸಿಗೆ ಹೊಂದ ನೋಡ್ರಿ. ಎಲ್ಲಿ ಬರ್ತದಂದ್ರ ಕುಂದಗೋಳ ಹತ್ರ ಬರ್ತದ. ಆ ಕುಂದಗೋಳ ಹತ್ರ ಸಂಸಿ ಅಂತ ಒಂದು ಊರು ಬರ್ತದ. ಆ ಸಂಸಿ ಒಳಗ ನವಲಗುಂದದ ನಾಗಲಿಂಗ ಅಜ್ಜ ಹಿಂಗ ತಿರುಗಾಡ್ಕೋಂತ ಒಬ್ಬ ಬಡ ಅಜ್ಜಿಯ ಮನೆಗೆ ನಾಗಲಿಂಗ ಅಜ್ಜ ಹೊರಗಡೆ ನಿಂತು
ಭಿಕ್ಷಾಂದೇಹಿ ಅಂದ. ನಾಗಲಿಂಗಜ್ಜ ಭಿಕ್ಷಾಂದೇಹಿ ಅಂದಾಕತನ ಹೊರಗೆ ನಿತ್ತ ಒಳಗ ಅಜ್ಜಿ ಒಂದು ಅರಿವು ಕಲ್ಲು ತಗೊಂಡು, ಈ ಚಟ್ನಿ ಕುಟ್ಟತಿರಲ್ಲ, ಆ ಅರಿವು ಕಲ್ಲು ತಗೊಂಡು ಅದ್ರ ಒಳಗ ಹಿಂಗ ಚಟ್ನಿ ಕೊಟ್ಕೋಂತ ಒಳಗ್ ಕುಂತಿದ್ಲಂತ, ಅರಕೋಂತ ಕೂತಿದ್ಲು. ಹೊರಗಡೆ ನಾಗಲಿಂಗ ಅಜ್ಜ ಭಿಕ್ಷಾಂದೇಹಿ ಅನ್ನಕತ್ತಾನ. ಒಳಗ ಅವಾಗ ಕೇಳೋದಾಗಿತ್ತದ, ನಾವ್ ಭಿಕ್ಷಾಂದೇಹಿ 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 ಹಿಂಗ ಒದರಾಕತ್ತಾನ. ಮಗ್ಲಿದ್ದವ್ರು ಬೈದ್ರಂತ, ಏ ಯಾರೋ ನೀನು ಮುಂದೆ ಹೋಗೋ ಕಡೆ, ಎದಕ್ ಒದರಾಗತಿ ಇಲ್ಲಿತ್ತ. ನಾಗಲಿಂಗ ಅಜ್ಜ ಆ ಮಾತುಗಳನ್ನು ಕೇಳಿಸ್ಕೊಂಡ್ ನಗವಂತ. ಯಾವಾಗ ಭಿಕ್ಷಾಂದೇಹಿ ಅಂದ, ಒಳಗಡಿಂದ ಅಜ್ಜಿ ಒಂದು ತಾಸು ಬಿಟ್ಟು ಹೊರಗೆ ಬಂದ್ಲಂತ. ನಾಗಲಿಂಗ ಅಜ್ಜ ಹೆಂಗ ನಿಂತಿದ್ದ ಹೊರಗಡೆ ಬಂದಾಕ, ಯಾರಪ್ಪ ನೀನು? ಅವಾ ಭಿಕ್ಷಾಂದೇಹಿ. ಅವಾಗ ಅಜ್ಜ ಅಂದ್ಲಂತ, ಯಪ್ಪ ಸಣ್ಣ ಗುಡಿಸಲು ಮನೆ ಯಪ್ಪ ಇದ, ಈ ಮನೆ ಒಳಗೆ ಏನು ಸಿಗ್ತದ ನಿನಗ? ನಾನು ಬಡವಿ ಅದೀನಿ, ಒಂದು ಹೊತ್ತಿನ ಊಟಕ್ಕಾಗಿ ಅಲ್ಲಿ ಇಲ್ಲಿ ಅಲದಾಡತೇನಪ್ಪ, ಮತ್ತ ನನ್ನ ಮನೆ ಒಳಗೆ ಏನೂ ಇಲ್ಲ ನೋಡಪ್ಪ, ನನ್ನ ಮನೆ ಒಳಗೆ ಏನೂ ಇಲ್ಲ ನೋಡು. ಅವಾಗ ನಾಗಲಿಂಗ ಅಜ್ಜ ಅಂದಂತ, ಅವ್ವ ನನಗೇನಾದ್ರೂ ನೀಡು ಯಪ್ಪ, ನಾಳೆ ಬಾರಪ್ಪ, ನಾಳೆ ಬಂದಿ ಅಂದ್ರ ಸ್ವಲ್ಪ ಹಿಟ್ಟು ತಗೊಂಡು ಬರ್ತೀನಿ, ಮಸ್ತ್ ಬಿಸಿ ಬಿಸಿ ರೊಟ್ಟಿ ಮಾಡ್ತೀನಿ, ರೊಟ್ಟಿ ಮಾಡಿ ನಿನಗ ಹೊಟ್ಟೆ ತುಂಬಾ ಉಣಿಸ್ತೀನಿ ನೋಡಪ್ಪ, ನಾಳೆ ಬರ್ತೀನ. ನಾಗಲಿಂಗ ಅಜ್ಜ ಕೇಳ್ಬೇಕಲ್ರಿ, ಕೇಳಂಗಿಲ್ಲ, ಬಾಳ ಬೆರಕಿದ್ದ ನಾಗಲಿಂಗ ಅಜ್ಜ. ಅವ ಮ್ಯಾಲ ಕುಂತ ಭಗವಂತ ಹೇಳಾಕತ್ತಾನ, ನಿನ್ನ ಮನೆ ಒಳಗೆ ಏನಾದ್ರೂ ಇಸ್ಕೊಂಡ ಹೋಗನಾಕತ್ತಾನ, ಏನಾದ್ರೂ ಬಿದ್ರ ನೀಡುವ. ಅವಾಗ ಅವು ಅಂದ್ಲು, ಶಿವ ಇದೆಂತ ಕಾಲ ಬಂತ, ನನ್ನ ಮನೆ ಒಳಗೆ ಏನೂ ಇಲ್ಲಪ್ಪ, ಏನಂತ ತಗೊಂಡು ಬರ್ಲಿ ನಿನಗ? ಅವ ಮತ್ತೆ ನೀನಾರ ಏನ್ರ ಉಂಡಿ? ಏನಿಲ್ಲಪ್ಪ, ಒಂದು ರೊಟ್ಟಿ ಇತ್ತು, ಅದು ಒಂದು ರೊಟ್ಟಿ ನಾ ಹೊಟ್ಟೆ ತುಂಬ ಉಂಡಿಲ್ಲಪ್ಪ. ನಾ ಉಣ್ಣುವಂತ ಸಂದರ್ಭದೊಳಗ ಒಂದು ನಾಯಿ ಬಂತು, ಒಂದು ಮುರಿದು ಒಗದೆ, ಅದು ತಿಂದ ಕೂಡ ಮತ್ತೆ ಬೇಡಾಕತ್ತಿ, ಒಂದು ಅರ್ಧ ಅದಕ್ಕೆ ಹಾಕಿ ಬಿಟ್ಟೆ, ಇನ್ನು ಅರ್ಧ ತಿಂದೆ ನೋಡಪ್ಪ. ಅವಾಗ ನಾಗಲಿಂಗ ಅಜ್ಜಂದಂತ, ರೊಟ್ಟಿ ಅಟ್ಟ ಕುರುಮ್ ತಿಂದ್ಯೋ, ಅದ್ರೊಳಗೆ ಏನ್ರ ಹಚ್ಕೊಂಡು ತಿಂದ್ಯೋ? ಹೂನಪ್ಪ, ಅದ್ರೊಳಗೆ ಹಚ್ಕೊಂಡು ತಿಂದಿನಿ. ಮತ್ತೆ ಏನ್ ಹಚ್ಕೊಂಡಿ? ಏನಿಲ್ಲಪ್ಪ, ಒಂದು ಕಲ್ಲೊಳಗ ಒಂದು 4 ಮೆಣಸಿನ್ಕಾಯಿ ಒಗದ ಅದನ್ನ ಅದ ಚಟ್ಟವನ್ನ ಅದ್ರೊಳಗೆ ಹಚ್ಕೊಂಡು ತಿಂದೆಯಪ್ಪ. ಅವಾಗ ನಾಗಲಿಂಗ ಅಜ್ಜ ಅಂದ, ಆ ಅರ್ದಿರುವಂತ ಕಲ್ಲರ್ ಇರ್ಬೇಕಲ್ಲ ನಿನ್ನ ಮನೆ ಒಳಗ, ಐತಪ್ಪ, ಅದನ್ನೇನ್ ಮಾಡವ? ಏನಿಲ್ಲವ, ಅದನ್ನ ತಗೊಂಡ್ ಬಾ ಹೋಗಿ ನೀನು. ನಮಗೆಲ್ಲ ಆಶ್ಚರ್ಯ ಅಲ್ಲ, ನಾಗಲಿಂಗ ಅಜ್ಜ ಇದನ್ನೇ ಕೇಳಕತ್ತಾನ. ನೋಡ್ರಿ ನಾಗಲಿಂಗ ಅಜ್ಜ ವಿಚಿತ್ರ ಹೆಂಗಿತ್ತು ಅಂದ್ರ, ಹೋಗ್ಯವ ಕಲ್ಲು ತಗೊಂಡು ಬಾ, ಅರ್ದಿರುವಂತ ಕಲ್ಲು. ಅವ್ವ ಶಿಶುವ ಅಂತ ಒಳಗೆ ಹೋಗಿ ಆ ಅರೆದಿರುವಂತ ಕಲ್ಲು ತಗೊಂಡು ಅದಕ್ಕೆ ತುಂಬಾ ಹಸಿ ಮೆಣಸಿನಕಾಯಿ ಚಟ್ನಿ ಹತ್ತದ, ಖಾರ ಐತ. ಅದೇ ಕಲ್ಲನ್ನ ಹಿಂಗೆ ಎತ್ತುಕೊಂಡು ಶಿಶುವ ಅಂತ ಬಂದು, ಯಪ್ಪ ಏನ್ ಮಾಡ್ತೀಯಪ್ಪ ಇದನ್ನ? ಕೊಡವ, ನಾ ಹೇಳ್ತೇನೆ ಕೊಡು. ಆ ಕಲ್ಲನ್ನ ಹಿಂಗ ನಾಗಲಿಂಗ ಅಜ್ಜ ಕೈ ಒಳಗಿಸ್ಕೊಂಡು ಏನು ಮಾಡಿರ್ಬೇಕ್ರಿ, ನಾಗಲಿಂಗ ಅಜ್ಜ ಕೈ ಒಳಗಿಸ್ಕೊಂಡು ಅದನ್ನ ಕಲ್ಲನ್ನ ಹಿಂಗ ನೆಕ್ಕಾಕಂತ ಅಂತ ನೋಡ್ರಿ. ನಾಗಲಿಂಗ ಅಜ್ಜ ಹಸಿ ಮೆಣಸಿನಕಾಯಿ ಬುಗು ಉರಿತಾವ ಹೊಟ್ಟೆ ಒಳಗೆ ಹೋದ್ರ ಅಂತ ಖಾರ ನೆಕ್ಕಾಕತಾನ. ನೆಕ್ಕಿ ಹೇಳ್ತಾನಂತ, ಅವ ಒಂದ್ ಲೋಟ ನೀರ್ ಸಿಗ್ತತೇನವ, ತಡಿಯಪ್ಪ ತಡಿ, ಖಾರ ಹತ್ತಿರವಾಗ ತಡಿಯಪ್ಪ ಅಂತ ಅವು ಓಡೋಡಿ ಹೋಗಿ ಅಡಿಗೆ ಮನೆಯಿಂದ ಒಂದು ಲೋಟ ನೀರು ತಗೊಂಡು ಬಂದು, ತಗೋಯಪ್ಪ ಅಂತ ನಾಗಲಿಂಗ ಅಜ್ಜನ ಕೈ ಒಳಗ್ ಕೊಟ್ಲಂತ. ನಾಗಲಿಂಗ ಅಜ್ಜ ಗಟ ಅಂತ ಆ ಲೋಟ ನೀರು ಖಾಲಿ ಮಾಡಿದ. ಖಾಲಿ ಮಾಡಿ ಹೇಳ್ತಾನಂತ, ಯವ್ವ ಇಷ್ಟೆಲ್ಲ ಮನೆಗಳನ್ನ ಅಡ್ಡಾಡ್ಕೊಂಡು ಬಂದೀನಿ, ಮಠ ಮಧ್ಯಾಹ್ನದೊಳಗೆ ಇಷ್ಟೆಲ್ಲ ಊರು ತಿರುಗಾಡಿದೀನಿ, ಯಾವ ಮನೆ ಒಳಗೂ ಕೂಡ ನನಗ ಅಮೃತದಂತ ಊಟ ಸಿಕ್ಕಿದ್ದಿಲ್ಲವಾ, ನಿನ್ನ ಮನೆ ಒಳಗ ಅದ ಕಾರನ್ನ ನೆಕ್ಕಿ ಒಂದು ಲೋಟ ನೀರು ಕುಡ್ದಿದ್ದಕ್ಕ ನನ್ನ ಹೊಟ್ಟೆ ತಂಪಾಗೈತೆ
ನಿನ್ನ ಮನೆ ಹಿಂಗ ತಂಪಿರ್ಲಿ, ಆ ಏನು ನಾನು ಕಲ್ಲು ಮುಟ್ಟಿನಲ್ಲ ಆ ಕಲ್ಲು ಬಂಗಾರಾಗಿ ಹೋಗ್ಲಿ ಅಂತ ಆಶೀರ್ವಾದ ಮಾಡಿಬಿಟ್ಟು ನಾನು ನಾಗಲಿಂಗ ಅಜ್ಜ. ಮತ್ತೆ ಇವ್ ನಾಗಲಿಂಗ ಅಜ್ಜನಿಂದ ಒಂದು 4 ಜನ ಹಂಗ ಹಿಂಗ ನಿಂತಿರ್ತಾವಲ್ರಿ, ಇವ್ ನೋಡ್ಬೇಕು ಅಂತ. ಅವು ಒಂದು ಓಹೋ ನಾಗಲಿಂಗ ಅಜ್ಜ ಚಲೋ ಆಶೀರ್ವಾದ ಮಾಡಿದ್ನಲ್ಲ, ಇನ್ನು ಮೇಲೆ ಇವ್ರು ಬಂಗಾರ ಆಗತ್ತೇನ, ಕಲ್ಲು ಬಂಗಾರ ಆಗ್ಲಿ ಅಂತ ಆಶೀರ್ವಾದ ಮಾಡ್ಯಾನ, ಬಂಗಾರ ಆಗತ್ತೇನ. ಅವ್ವ ಏನು ವಿಚಾರ ಮಾಡ್ಲಿಲ್ಲ ನೋಡ್ರಿ, ಯಾಕಂದ್ರೆ ಬಡವಿ ಆಕಿ, ಅತಿಯಾಗಿ ಆಸೆ ಪಟ್ಟವಳಲ್ಲ. ಯಾವಾಗ ಒಳಗೆ ಹೋಗಿ ಕಲ್ಲಿಟ್ಲು, ಬಂದು ಜನ ಕೇಳಕತ್ತಂತ ಅವಾಗ ಯವ ಆ ಕಲ್ಲು ಮತ್ತ ಆಶೀರ್ವಾದ ಮಾಡ್ಯಾನ ನಾಗಲಿಂಗ ಅಜ್ಜ, ಮತ್ತ ಆ ಕಲ್ಲು ಬಂಗಾರ ಆಗಿದತ್ತೇನೋ, ಆ ಕಲ್ಲು ಬಂಗಾರ ಆಗೈತೇನೋ. ಅವು ನೋಡ್ಲಿಲ್ಲಕ್ಕಿ, ಸುಮ್ಮ ಒಯ್ದು ಎಲ್ಲಿ ಮೂಲ್ಯಾಗ ಒಂದು ಇಟ್ಟು ಬಂದ್ಬಿಟ್ಟಿದ್ಲಕ್ಕಿ. 1-2-3 ದಿನ ಕಳೆದು ಹೋತು, ಜನ ಕೇಳಾಕತ್ರ ಅಂತ. ಯಾಕಂದ್ರ ನಾಗಲಿಂಗ ಅಜ್ಜನ ಪವಾಡ ಎಲ್ಲ ಕಡೆ ಹಬ್ಬಿ ಬಿಟ್ಟಿದ್ದು ಅಲ್ಲ. ಏನ್ ನೋಡಿತಾನ ಸತ್ಯ ಆಗತ್ತೆ, ಏನ್ ನೋಡಿತಾನ ಅದು ಸತ್ಯ ಆಗತ್ತೆ, ಏನ್ ನೋಡಿತಾನ ಸತ್ಯ ಆಗತ್ತೆ. ಹಿಂಗ ಒಂದಿಷ್ಟು ಸುದ್ದಿಗಳ ಹಬ್ಬಿರುವಂತ ಸಂದರ್ಭದೊಳಗ, ಜನ ಬಂದು ಕೇಳುವಂತ ಸಂದರ್ಭದೊಳಗ ಆ ಅಜ್ಜಿ, ಬಡ ಅಜ್ಜಿ ಒಳಗ ಹೋಗಿ ಅಡಿಗೆ ಮನೆಗೆ ನೋಡಬೇಕು ಅಂತ ಆ ಕಲ್ಲನ್ನು ಹಿಂಗ ಹನಿಕೆ ಹಾಕಿ ನೋಡ್ತಾಳಂತ. ತಂದು ಕೊಟ್ಟಾಗ ಕಲ್ಲಿದ್ದಂತ ಅರಗಲ್ಲ ಮತ್ತ 3 ದಿನ ಬಿಟ್ಟು ಹೋಗಿ ಹನಿಕೆ ಹಾಕಿ ನೋಡಿದ್ರೆ ಆ ಕಲ್ಲು ಬಂಗಾರ ಆಗಿತ್ತಂತ. ನೋಡ್ರಿ, ಬಂಗಾರ ಆಗಿತ್ತಂತ. ಹಿಂಗ ನೋಡ್ತಾಳ, ಎಷ್ಟು ಆಶ್ಚರ್ಯ ಆಗಿರ್ಬಾರ್ದು ಆ ತಾಯಿಗೆ. ಬಹಳ ಜನ ಇಲ್ಲಿ ಅನ್ಕೊಳಕತ್ತಿರ್ತೀರಿ, ನಾ ಅಂತ ಸ್ವಾಮಿ ನಮ್ಮ ಮನೆಗೆ ಒಂದ್ ಸ್ವಲ್ಪ ಬರ್ಲಿ, ನಮ್ಮ ಮನೆಗೆ ಸ್ವಲ್ಪ ಬರ್ಲಿ ಅಂತ. ಎಟ್ಟಾಗ್ಯಾರಿ ಬಂಗಾರ? 1,60,000 ಸಮೀಪ ಬಂದತನ್ರಿ. ಹೌದಲ್ರಿ? 40,000 ಆಜು ಬಾಜು ನೋಡ್ಬೇಕು. ಈಗಂತೂ ಬಂಗಾರ ಕಿರಿಕಿರಿ ಜೋರೇ ಎಬ್ಬೆತ್ತು. ಆ ಲಕ್ಕುಂಡಿ ಕೇಳಿರನ್ರಿ? ಇಂಥವ್ ಕೇಳ್ತೀರಿ. ಲಕ್ಕುಂಡಿ ಒಳಗ ಬಂಗಾರ ಸಿಕ್ಕಿದ್ದ ತಡ, ಅಂಡೆ ಸಿಕ್ಕಿದ್ದ ತಡ, ಮತ್ತ ಮಾರನೇ ದಿನ ಸರ್ಕಾರ ಅಲ್ಲೇ ನಿಂತು ಬಿಟ್ಟೈತ, ಹೋಗಲ್ದಾಗೈತದ. ಮುಂದೆ 6 ದಿನ ಆತ, 7-8 ದಿನ ಆದ್ರೂ ಅಲ್ಲೇ ನಿಂತದ. ಏನ್ರ ಬಂಗಾರ ಸಿಕ್ಕಿತ್ತು ಹೊತ್ಕೊಂಡೋಗಿವ್, ಬಂಗಾರ ಸಿಕ್ಕಿತ್ತು ತಗೊಂಡೋಗಿವ್ ಅಂತ ಅವ್ರು ನಿಂತಾರ. ನೋಡ್ರಿ, ಯಾವಾಗ ಆ ಕಲ್ಲು ಅರಗಲ್ಲ ಯಾವಾಗ ಬಂಗಾರ ಆಗಿ ಬಿಟ್ಟಿತ್ತು, ಆ ತಾಯಿ ಆಶ್ಚರ್ಯ ಆದ್ಲ. ನೋಡಿದ ತಕ್ಷಣ ಆಶ್ಚರ್ಯ ಆಗಿ, ಗುಡಿಸಲದ ಮನೆ, ಸಣ್ಣ ಒಳಗ ಅಡಿಗೆ ಮಾಡಕ್ ಇಟ್ಟ ಒಂದು ಸಣ್ಣ ರೂಮು, ಅಲ್ಲೇ ಬಚ್ಚಲ, ಅಲ್ಲೇ ಮಲಗೋದು. ಸಡ್ಡಿ ಒಳಗಿರುವಂತ ಆ ಅಜ್ಜಿ ಯಾವಾಗ ನೋಡ್ರಿ ಒಳಗಡೆ ಬಂಗಾರ ಆಗಿತ್ತ ವಿಚಾರ ಮಾಡಿದ್ಲಕ್ಕಿ. ಈ ಹೊರಗೆ ಹೋಗಿ ಹೇಳಿದ್ನಂದ್ರೆ ಇವೆಲ್ಲ ಮುಕುರಿ ಬಿಡಂಗಿಲ್ಲ ನಾನು. ಈ ಮಾನ್ಯ ನೋಡಿದ್ರೆ ಲಕ್ಕುಂಡಿ ಒಳಗ ಹೇಳಿದ ತಕ್ಷಣ ನುಗ್ಗೆ ಬಿಟ್ರ. ಅಲ್ಲಿ ನುಗ್ಗಿ ಎಲ್ಲ ಕಸ್ಕೊಂಡು ಹೋದ್ರು. ಅದು ಸ್ವಂತದಂದ್ರು ಬಿಡೋಲಾಗ್ಯಾರ ಅವ್ರು. ಗೌರ್ಮೆಂಟ್ ಅದ, ಅದು ಗೌರ್ಮೆಂಟ್ ಅದ, ಅದು ಟಿಜರಿ ಒಳಗ ಹೋಗ್ಬೇಕದ. ನೋಡ್ರಿ, ಯಾವಾಗ ಅಜ್ಜಿ ಅನ್ಕೊಂಡ್ಲು ಒಳಗ ಬಂಗಾರ ಆಗೇತ, ಒಂದ್ ವೇಳೆ ನಾವು ಹೊರಗೆ ಹೇಳಿದ್ನಂದ್ರ ಎದ್ದು ಬಂಗಾರ ಕಸ್ಕೊಂಡು ಹೋಗ್ಬಿಡ್ತಾರ ಇವ್ರು. ಲೋಕದ ಜನ ಬಹಳ ಕೆಟ್ಟ ಐತಂತ ತಿಳ್ಕೊಂಡು ಅಜ್ಜಿ ಅದನ್ನ ಮುಚ್ಚಿಟ್ಲು. ನೋಡ್ರಿ, ಮುಚ್ಚಿಟ್ಲು. ಹೊರಗೆ ಬಂದ್ಲು, ಏನೂ ಇಲ್ಲ ಅನ್ನೋಂಗ ಬಂದ್ಲು. ಹೊರಗೆ ಕೇಳಾಕತ್ರ ಜನ, ಯವ್ವ ಅದ ಒಳಗ ಕಲ್ಲು ಏನ್ರ ಬಂಗಾರ ಆಗೈತೇನ, ಮಣ್ಣು ಆಗ್ಲಿಗಾದ ಆಶೀರ್ವಾದ ಮಾಡ್ಯಾನ. ಎಲ್ಲಾಗಬೇಕಪ್ಪ, ಅಲ್ಲೇ ಒಯ್ದಿಟ್ಟಿನಿ, ಕಲ್ಲಾಗೆ ಐತ ಅನ್ನಕ್ಕೆ. ಆದ್ರ ಒಳಗ ಬಂಗಾರ ಆಗಿತ್ತ. ಅದನ್ನ ಹೋಗಿ ಮಾರಿದ್ಲು. ಎಷ್ಟು ಸಂಪತ್ತು ಬರಬಾರ್ದ್ರಿ. ಕಲ್ಲನ್ನ ಮಾರಿದ್ಲು, ಅದ್ರೊಳಗ ಮಸ್ತ್ ಮನೆ ಕಟ್ಟಕ್ ಪ್ರಾರಂಭ ಮಾಡಿದ್ಲು. ನೋಡ್ರಿ, ಮಸ್ತ್ ಮನೆ ಕಟ್ಟಿದ್ಲು. ಸ್ವಲ್ಪ ಒಯ್ದ ಡಿಪಾಸಿಟ್ ಇಟ್ಲು, FD ಇಟ್ಲು, ಅಲ್ಲಿ ಕೊಟ್ಲು. ಅದ ಬರಾಕತ್ತು, ದುಡ್ಡು ಗಳಸಾಕತ್ಲು. ಬರೇ ಸಿಕ್ಕಿದ್ದ ಬಂಗಾರದಿಂದ 3 ಅಂತಸ್ತಿನ ಮನೆ ಕಟ್ಟಿದ್ಲಂತ. 3 ಅಂತಸ್ತಿನ ಮನೆ ಕಟ್ಟಿ 3 ಅಂತಸ್ತ ಮ್ಯಾಲ ತಾಕೊತ್ಲು, 2 ಬಾಡಿಗೆ ಕೊಟ್ಲು. ಬಾಡಿಗೆ ಕೊಟ್ಟು ಸ್ವಲ್ಪ ವಯಸ್ಸು ಆದಂಗ ಅನ್ಕೊಂಡ್ಲಕ್ಕಿ, ಇದ್ರ ಮ್ಯಾಲ ಇನ್ನೊಂದು 4 ಅಂತಸ್ತು ಕಟ್ಟೋನು, 4 ಕೆಳಗಿರೋನು, 3 ಬಾಡಿಗೆ ಕೊಡೋನು ತಡಿ ಅಂತ ತಿಳ್ಕೊಂಡು ಮ್ಯಾಲಿನ 3 ಬಾಡಿಗೆ ಕೊಟ್ಟು ಕೆಳಗದ್ಲಕ್ಕಿ. ನೋಡ್ರಿ, ಬಾಡಿಗೆ ದುಡ್ಡು ಆ ಕಡೆ ಅಲ್ಲಿ ಇಲ್ಲಿ ಕೊಟ್ಟಿವಿ, ಎಲ್ಲ ಬರಕತ್ತು. ಮಸ್ತ್ ಮನಿ ಸಂಪಾದ್ಲಕ್ಕಿ.
ಏನೂ ಇಲ್ಲಾರ್ದ ತಾಯಿ ಅವಾಗ ಮಸ್ತ್ ಬಂಗಲೆ ಕಟ್ಟಿ ವೈಭವದ ಜೀವನವನ್ನ ಮಾಡಕತ್ಲು. ಜನ ಅನ್ಕೊಂಡ್ರು ನಾಗಲಿಂಗ ಅಜ್ಜ ಹೇಳಿದ್ದ ಲಾಟ್ರಿ ಹೊಡೆದ ಬಿಟ್ಟದಕ್ಕೆ. ಅದ್ರ ನಮ್ಮಿಂದ ಮುಚ್ಚಿಟ್ಟಾಳಿಕಿ ಪಕ್ಕ ಲಾಟ್ರಿ ಹೊಡೆದಾಗ ಇಟ್ಟು ಮತ್ತ 4 ವರ್ಷನಾಗ ಮನಿ ಗಿನಿ ಕಟ್ಟಿ ಸಿರಿ ಸಂಪತ್ತಿನೊಳಗ ಬಾಳಕತ್ತಾಳ. ಎಲ್ಲರೂ ಅನ್ಕೊಂಡ್ರು ನಾಗಲಿಂಗ ಅಜ್ಜ ಬಾಳ ವರ್ಷದ ನಂತರ ಮತ್ತ ಹಂಗ ಅದ ಮನಿಗೆ ಬಂದಂತ ನೋಡ್ರಿ. ತಿರ್ಗಾಡ್ಕೊಂತ ಮತ್ತ ಅಲ್ಲೇ ಬಂದಂತ ಸಂಸಿ ಒಳಗ ಬಂದ ಅದ ಅಜ್ಜಿ ಮನಿ. ಹೆಂಗಾಗಿತ್ರಿ? 1 ಅಲ್ಲ 2 ಅಲ್ಲ 4 ಅಂತಸ್ತು ಮನಿ ಆಗಿತ್ತದು. ಆ ಮನೆ ಮುಂದಗಡೆ ನಿಂತ ನಾಗಲಿಂಗ ಅಜ್ಜ ಮತ್ತಂದ ಅದ ಭಾಷೆ ಒಳಗ, ಅವಾ ಭಿಕ್ಷಾಂ ದೇಹಿ ಅಂದ. ಒಳಗೆ ಈಕಿ ಕೇಳಿಸ್ಕೊಳ್ಳಿಲಿಕ್ಕಿ ಮತ್ತ ಭಿಕ್ಷಾಂ ದೇಹಿ ಅಂದ. ಓಹೋ, ಇದು ಧ್ವನಿ ಎಲ್ಲ ಕೇಳಿನಲ್ಲ ಅಂದ್ಲಕ್ಕಿ. ಈ ಧ್ವನಿ ಎಲ್ಲೋ ಕೇಳಿನಲ್ಲ. ಅವಾಗ ಹೊರಗೆ ಬಂದ ಹಿಂಗ ಬಾಗಿಲಮ್ಮ ಹಣಿಕೆ ಹಾಕಿ ನೋಡ್ತಾಳ. ಓಹೋ, 1 ವರ್ಷದ ಹಿಂದ ಬಂದಿರುವಂತ ನಾಗಲಿಂಗ ಅಜ್ಜ ಮತ್ತ ಬಂದಾನ. ಅದೇ ನಾಗಲಿಂಗ ಅಜ್ಜ ಬಂದಾನ ನೋಡ್ರಿ. ಅವಾಗ ಭಕ್ತಿ ಹೆಂಗಿತ್ತು, ಈಗ ಹೆಂಗ ಭಕ್ತಿ ಭಾವ ಬದಲಾಗಿತ್ತು. ಆಕೆ ಅನ್ಕೊಂಡ್ಲು, ಈತ ಅವಾಗ ಬಂದಾಗ ನಾ ಏನ್ ಕೊಟ್ಟಿದ್ದೆ? 1 ಕಲ್ಲು, ಅದ್ರೊಳಗೆ ಒಂದಿಷ್ಟು 4 ಮೆಣಸಿನ್ಕಾಯಿ ಹಾಕಿದ್ದೆ, ಅವನ ಅರ್ದಿದ್ದೆ, ಅದೆಲ್ಲ ತಕ್ಕೊಂಡು ಕಲ್ಲನ್ನು ಒಯ್ದು ಕೊಟ್ಟಿದ್ದೆ, ಅದನ್ನ ನೆಕ್ಕಿದ್ದ. 1 ಲೋಟ ನೀರು ಕುಡ್ದಿದ್ದ. ಕುಡಿದು ಏನಂದಿದ್ದ? ಬಂಗಾರ ಆಗ್ಲಿ ಅಂತ ಆಶೀರ್ವಾದ ಮಾಡಿದ್ದ. ಮತ್ತ ಆ ಕಲ್ಲು ಹುಡ್ಕಾಕತ್ಲಂತ ನೋಡ್ರಿ. ಆ ಕಲ್ಲು ಹುಡ್ಕಾಕತ್ಲಂತ. ಎಲ್ಲ ಮಷೀನ್ ಬಂದ್ಬಿಟ್ಟಿದ್ದು ಆಕಿನ ಮನ್ಯಾಗ. ಕುಂತ ಕಲ್ಲು ಅರಿಯೋದೆಲ್ಲಿ ಕೆಲಸಗಾರರು ಇದ್ರು. ಪೂಜೆ ಮಾಡಾಕ ಬೆಳ್ಳಿ ಸಾಮಾನುಗಳು ತಂದಿದ್ಲು. ಪ್ರಸಾದ ಮಾಡಾಕ ಬೆಳ್ಳಿ ತಟ್ಟೆಗಳನ್ನ ಬೆಳ್ಳಿ ಲೋಟಗಳನ್ನ ಕೊಡಬಹುದಾಗಿತ್ತು. ಅಟ್ಟ ಸಿರಿ ಸಂಪತ್ತಿನಿಂದ ತುಂಬಿ ಹೋಗಿತ್ತು. ಅಜ್ಜಿ ವಿಚಾರ ಮಾಡಿದ್ಲಂತ, ನಾಗಲಿಂಗ ಅಜ್ಜಗ ಬೆಳ್ಳಿ ಗಿಡಿ ಕೊಟ್ಟಿವಿ ಅಂದ್ರ ಆಶೀರ್ವಾದ ಮಾಡಂಗಿಲ್ಲವ. ಹೊಳ್ಳಿ ಅದ ಕಲ್ಲಿನ ಕೊಡ್ಬೇಕಂತ ತಿಳ್ಕೊಂಡು ಮತ್ತ ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಮೂಲ್ಯಾಗಿಟ್ಟಿದ್ದ ಹಳೆ ಕಲ್ಲನ್ನು ಹುಡುಕಾಕತ್ಲಂತ ನೋಡ್ರಿ. ಹಳೆ ಕಲ್ಲನ್ನ ಅಲ್ಲಿ ಇಲ್ಲಿ ಹುಡುಕಿ ಅದ ಕಲ್ಲನ್ನ ತಗೊಂಡು ಬಂದ್ಲಂತ. ತಗೊಂಡು ಬಂದು ಸ್ವಲ್ಪ ತೊಳೆದಂಗ ಮಾಡಿ ಅದ್ರೊಳಗೆ 4 ಮೆಣಸಿನ್ಕಾಯಿ ಹೋಗದು ಅರದು ಅದನ್ನ ಹಿಂಗ ತೆಗೆದು ಮಗ್ಲಿಟ್ಟು ಆ ಕಲ್ಲನ್ನು ಎತ್ಕೊಂಡು ಶಿವ ನಾಗಲಿಂಗ ಅಜ್ಜ ತಗೋಂದ್ಲು. ನಾಗಲಿಂಗ ಅಜ್ಜ ಏನೂ ಅನ್ಲಿಲ್ಲ. ಮತ್ತ ಅದೇ ಭಾವದೊಳಗೆ ಕೊಡೆವಾ ಅಂತ ಕೈ ಒಳಗಿಸ್ಕೊಂಡು ಏನ್ ಮಾಡಿದಾರೆ ನಾಗಲಿಂಗ ಅಜ್ಜ? ನೆಕ್ಕಿದ. ನಾಗಲಿಂಗ ಅಜ್ಜ ನೆಕ್ಕಾಕತನ. ತಾಯಿ ಅನ್ಕೊಂಡ್ಲು, ಓಹೋ, ನಾಗಲಿಂಗ ಅಜ್ಜ ಇನ್ನು ಆಶೀರ್ವಾದ ಮಾಡ್ತಾನ ನನಗ. ಈ ಕಲ್ಲ ಬಂಗಾರ ಅಕ್ಕತ್ತ ಅಂತಾನ ನೋಡ್ರಿ. ಅವಾಗ ಹಿಂಗ ಆಸೆ ಬುರುಕಿ ಅಜ್ಜಿ ಹಿಂಗ ನೋಡ್ಕೋಂತ ಕೂತಿರುವಂತ ಸಂದರ್ಭದೊಳಗೆ ನಾಗಲಿಂಗ ಅಜ್ಜ ನೆಕ್ಕಿ ಹೇಳ್ತಾನಂತ, ಯವ್ವಾ 1 ಲೋಟ ನೀರು ತಗೊಂಡು ಬರ್ತೇನವ. ಅಜ್ಜಿ ಓಡೋಡಿ ಹೊಂಟ್ಲು ನೋಡ್ರಿ. ಓಡಿ ಹೋದಕ್ಕೆನ 1 ಲೋಟ ನೀರು ತಗೊಂಡು ಓಡಿ ಬಂದ್ಲು. ತಗೋಯಪ್ಪ ತಗೋ, ಖಾರ ಹತ್ತನ ಕುಡಿ. ನಾಗಲಿಂಗ ಅಜ್ಜ ಅಂದ, ಹೂನವ ಖಾರ ಹತ್ತಿತ್ತು. ಅವಾಗ ಮತ್ತೆ ಖಾರ ಹತ್ತಿಲ್ಲ ಅಂದಲ್ಲಪ್ಪ. ಅವಾಗ ನಾಗಲಿಂಗ ಅಜ್ಜ, ಅವ ನಿನ್ನ ಮನೆಗೆ ನಾನು ಅವಾಗ ಬಂದಾಗ ಇದ ಖಾರನ್ನ ಕೊಟ್ಟಿದ್ದಿ. ಆದ್ರೆ ನಿನ್ನ ಮನೆ ಒಳಗೆ ಏನೂ ಇರ್ಲಿಲ್ಲ, ಯಾವ ಸಂಪತ್ತು ಇರ್ಲಿಲ್ಲ, ಉಣ್ಣೋದಕ್ಕ 1 ರೊಟ್ಟಿಯೂ ಕೂಡ ನಿನ್ನ ಮನೆ ಒಳಗೆ ಇರ್ಲಿಲ್ಲ. ಅವಾಗ ಇದೇ ಕಲ್ಲನ್ನ ಅರೆದಿರುವಂತ ಕಲ್ಲನ್ನ ಕೊಟ್ಟಿದ್ದೆ, ಇದನ್ನ ನೆಕ್ಕಿ ನೀರು ಕುಡ್ದಿದ್ದೆ, ನನ್ನ ಹೊಟ್ಟೆ ತಂಪಾಗಿತ್ತವ, ಅಮೃತದಂಗಾಗಿತ್ತ. ಇವತ್ತ ನಿನ್ನ ಮನೆ ಒಳಗ ಸಿರಿ ಸಂಪತ್ತು ತುಂಬಿ ಹೋಗೈತೆವ. ನಿನ್ನ ಮನೆ ಒಳಗ ಬೇಕಾಗಿದ್ದ ಬೇಡಿದ್ದ ಕೊಡುವಂತ ಶಕ್ತಿ ನಿನ್ನ ಮನೆ ಒಳಗ ಐತೆವ. ಆದ್ರ ಅವತ್ತ ಕೊಟ್ಟಾಗ ನನ್ನ ಹೊಟ್ಟೆ ತಂಪಾಗಿತ್ತ. ಇವತ್ತ ನಿನ್ನ ಮನೆ ಒಳಗ ಎಲ್ಲವೂ ಇದ್ರು ಕೂಡ ನನ್ನ ಹೊಟ್ಟೆ ಉರಿಯಾಕತೈತವ. ನಿನ್ನ ಮನೆ ಹಿಂಗ ಉರ್ಕೊಂತ ಹೋಗ್ಲಿ, ಕಲ್ಲನ್ನು ಉರ್ಕೊಂತ ಹೋಗ್ಲಿ ಅಂತ ಶಾಪ ಕೊಟ್ಬಿಟ್ಟ.
ಯಾವಾಗ ಹೆಂಗ ಶಾಪ ಕೊಟ್ಟ ನಾಗಲಿಂಗ ಅಜ್ಜ ಇಂದಿಗೂ ಕೂಡ ಇತಿಹಾಸ ನೆನೆಸ್ತದ. ನಾಗಲಿಂಗಜ್ಜ ಶಾಪ ಕೊಟ್ಟಿದ್ದ ಮನೆ ಮುಂದ ಅಜ್ಜಿಯೂ ಕೂಡ ತೀರಿಕೊಂಡು ಬಿಡ್ತಾಳ. ಮನೆಯೂ ಕೂಡ ಕೆಳಗ ಬಿದ್ದದ. ಆ ಮನೆ ಕಟ್ಟಿ ಮತ್ತ ಅದ್ರೊಳಗೆ ಯಾರೋ ವಾಸ ಮಾಡಿದ್ರು ಕೂಡ ಆ ಮನೆ ಒಳಗೆ ಇರೋದಿಲ್ಲ. ಆ ಮನೆ ಚಲೋ ಕಟ್ಟಿದ್ರು ಕೂಡ ಆ ಮನೆ ಏನೋ ಒಂದು ಕಾರಣಕ್ಕಾಗಿ ಉರಿ ಹತ್ತು, ಅದು ಹತ್ತು, ಇದು ಹತ್ತು, ಕೆಳಗ ಬಿದ್ದ ನಾಶವಾಗಿ ಹೋಗಿಬಿಡ್ತದ. ಇಂದಿಗೂ ಕೂಡ ಇತಿಹಾಸ. ನೋಡ್ರಿ, ನಾಗಲಿಂಗ ಅಜ್ಜನ ಶಾಪ ಎಷ್ಟು ದೊಡ್ಡ ಭಯಂಕರವಾಗಿತ್ತು. ನಾಗಲಿಂಗ ಅಜ್ಜ ಯಾರಿಗೆ ಹೋಗಿ ಆಶೀರ್ವಾದ ಮಾಡ್ತಿದ್ದ ಅದು ಸತ್ಯ ಆಗ್ತಿತ್ತ, ಆಶೀರ್ವಾದ ಪರಿಪೂರ್ಣ ಆಗ್ತಿತ್ತ. ಯಾರಿಗೆ ಶಾಪ ಕೊಡ್ತಿದ್ದ 7 ಜನ್ಮಕ್ಕೆ ಮತ್ತೆ ಏಳಾರ್ದಂಗ ಶಾಪ ಕೊಡ್ತಿದ್ದ ನಾಗಲಿಂಗ.